ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಆ ಒಂದು ವಿಡಿಯೋ ಅಪ್ಲೋಡ್ ಮಾಡುವಂಥ ಪ್ರೋಸೆಸ್ ಇರುತ್ತಲ್ಲ, ನೀವು ಅಪ್ಲೋಡ್ ಮಾಡಿದ್ದೀರ ಯೂಟ್ಯೂಬ್ನಲ್ಲಿ. ನೀವು ಆ ಒಂದು ವಿಡಿಯೋಗೆ ಎಡಿಟ್ ಮಾಡಿಕೊಂಡು ತಮಿಳ್ ಕ್ರಿಯೇಟ್ ಮಾಡಿಕೊಂಡು ಅದನ್ನ ನೀವು ಈಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಂದರೆ ಈ ಒಂದು ವಿಡಿಯೋ ಅಪ್ಲೋಡ್ ಆಗೋದು ಭಾಳನೇ ಲೇಟ್ ಆಗುತ್ತೆ. ಇದೊಂದು ಸ್ವಲ್ಪ ಒಂದೊಂದು ಸಲ ಬೇಗ ಅಪ್ಲೋಡ್ ಆಗುತ್ತೆ, ಒಂದೊಂದು ಸಲ ಲೇಟಾಗಿ ಅಪ್ಲೋಡ್ ಆಗುತ್ತೆ, ಒಂದೊಂದು ಸಲ ಅಪ್ಲೋಡೇ ಆಗೋಲ್ಲ. ಫ್ರೆಂಡ್, ನೀವು ಒಂದು ಸಲ ಅಪ್ಲೋಡ್ ಮಾಡಿ ಕೈ ಬಿಟ್ಟರೆ ಅದು 1 ತಾಸಲ್ಲ 10 ತಾಸಾದರೂ ಕೂಡ ಅಪ್ಲೋಡ್ ಆಗೋಲ್ಲ. ಫ್ರೆಂಡ್, ಈ ರೀತಿ ಯಾಕೆ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಬನ್ನಿ ಫ್ರೆಂಡ್ಗೆ ಯಾಕೆ ಲೇಟ್ ಆಗುತ್ತೆ, ಈ ಒಂದು ಅಪ್ಲೋಡ್ ಆಗೋದು ಯಾಕೆ ಲೇಟ್ ಆಗೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಮೊದಲಿಗೆ ನೀವೇನಾದರೂ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಂದರೆ 2 ಆಪ್ಷನ್ ಇದೆ. ಒಂದು ಯೂಟ್ಯೂಬ್ ಆ್ಯಪ್ನಲ್ಲಿ ಆಪ್ಷನ್ ಇದೆ. ಯೂಟ್ಯೂಬ್ ಆ್ಯಪ್ನಲ್ಲಿ ನೀವು ಪ್ಲಸ್ ಮಾಡಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಅಥವಾ ನೀವು ಕ್ರೋಮ್ ಬ್ರೌಸರಲ್ಲಿ ನೀವು ಡೆಸ್ಕ್ಟಾಪ್ ಸೈನ್ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಆ ಡ್ಯಾಶ್ ಬೋರ್ಡ್ನಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಅಂದರೆ ಅಲ್ಲಿ ಬರುತ್ತೆ. ಫ್ರೆಂಡ್, 2 ಆಪ್ಷನ್ ಇದೆ. ನಿಮ್ಗೆ ಯಾವುದು ಬೇಕೋ ಅದು ಆಪ್ಷನ್ ಇದೆ. ಆದರೆ ನೀವು ಯೂಟ್ಯೂಬ್ ಆ್ಯಪ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಈ ಒಂದು ಯೂಟ್ಯೂಬ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದಾಗ ಈ ಒಂದು ಪ್ರಾಬ್ಲಮ್ ಭಾಳ ಜನಕ್ಕೆ ಬರುತ್ತೆ. ಫ್ರೆಂಡ್, ಇದು ಯಾಕಪ್ಪ ಅಂದರೆ ನೀವು ಏನಾಗಿ ಡೆಸ್ಕ್ಟಾಪ್ ಸೈನ್ ಓಪನ್ ಮಾಡಿಕೊಂಡು ಡ್ಯಾಶ್ ಬೋರ್ಡ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ತೊಂದರೆ ಇರೋಲ್ಲ ಭಾಳ. ಆದರೆ ನೀವು ಯೂಟ್ಯೂಬ್ ಆ್ಯಪ್ನಲ್ಲಿ ಮಾಡ್ತೀರಿ ಅಂದರೆ ತೊಂದರೆ ಆಗುತ್ತೆ. ಫ್ರೆಂಡ್, ಯಾಕಂದರೆ ಇದು ಜಲ್ದಿ ತೊಗೊಳಲ್ಲ. ಒಂದು ಟೈಮ್ ತೊಗೊಂಡ್ರೆ ಸ್ಪೀಡಾಗಿ ತೊಗೊಳುತ್ತೆ, ಒಂದೊಂದು ಟೈಮ್ ತೊಗೊಂಡ್ರೆ 2-3 ನಿಮಿಷ ತೊಗೊಳುತ್ತೆ, ಒಂದೊಂದು ಟೈಮ್ ತೊಗೊಂಡ್ರೆ ಗಂಟೆ ಕೂಡ ತೊಗೊಂಡ್ರೂ ಕೂಡ ವಿಡಿಯೋ ಅಪ್ಲೋಡ್ ಆಗೋಲ್ಲ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಹೇಳ್ತೀನಿ, ಈಗ ಅಪ್ಲೋಡ್ ಮಾಡಿದ್ದೀರ, ಅದು ಅಪ್ಲೋಡ್ ಆಗಲಿಲ್ಲ, 1 ತಾಸು ಆದರೂ ಅಪ್ಲೋಡ್ ಆಗಲಿಲ್ಲ, 2 ತಾಸಾದರೂ ಕೂಡ ಅಪ್ಲೋಡ್ ಆಗಲಿಲ್ಲ. ಆವಾಗ ನೀವು ಆ ಒಂದು ವಿಡಿಯೋಗೆ ಟೈಟಲ್ ಹಾಕಿದ್ದು ಟೈಮ್ ವೇಸ್ಟ್ ಆಗುತ್ತೆ, ಆ ಒಂದು ವಿಡಿಯೋಗೆ ಡಿಸ್ಕ್ರಿಪ್ಷನ್ ಹಾಕಿದ್ದು ಕೂಡ ವೇಸ್ಟ್ ಆಗುತ್ತೆ, ಆ ಒಂದು ವಿಡಿಯೋಗೆ ಟೈಟಲ್ ಓಕೆ ನೀವು ಟ್ಯಾಗ್ ಹಾಕಿದ್ರು ಕೂಡ ವೇಸ್ಟ್ ಆಗುತ್ತೆ. ಫ್ರೆಂಡ್, ಈ ರೀತಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹೇಳ್ತೀನಿ ಅಂದರೆ ನೀವು ಏನಾದರೂ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಂದರೆ ನೀವು ಕ್ರೋಮ್ ಬ್ರೌಸರ್ ಹೋಗಿ ನೀವು ಡೆಸ್ಕ್ಟಾಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ, ಆ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ತೊಂದರೆ ಇಲ್ಲ, ಈಸಿಯಾಗಿ ಅಪ್ಲೋಡ್ ಆಗುತ್ತೆ. ಫ್ರೆಂಡ್, ಈ ರೀತಿ ಭಾಳ ಜನಕ್ಕೆ ತೊಂದರೆ ಆಗ್ತಿತ್ತು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಫ್ರೆಂಡ್, ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಈಗ ಅರ್ಧಂಬರ್ಧ ಆಗಿ ಈಗ 50% ಅಪ್ಲೋಡ್ ಆಗಿ ಸ್ಟಾಪ್ ಆದರೆ ನಿಮ್ಮ ಒಂದು ಡೇಟಾನು ಕೂಡ ವೇಸ್ಟ್ ಆಗುತ್ತೆ. ನಿಮ್ಮ ಡೇಟಾ ಒಂದು 50 MB, ಒಂದು 100 MB ಆಗಲಿ, 200 MB ಆಗಲಿ, ಈ ರೀತಿ ನಿಮಗೆ MB ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಟಿಪ್ಸ್ ತಿಳಿಸಿದ್ದೀನಿ. ಫ್ರೆಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾ.